ಅದನ್ನು ನಾವು ಲೀಗಲಿ ಫೈಟ್ ಮಾಡೇ ಮಾಡ್ತೀವಲ್ಲ. ಈಗ ಕೇಂದ್ರ ಸರ್ಕಾರನೇ 17A ನೀವು ಮಾಡುವಾಗ ನೀವು ಇಂತಿಂಥ ಕ್ರಮ ತಗೋಬೇಕು ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ, ವೆರಿ ವೆಲ್ ಡಿಫೈನ್ಡ್. ಅವರು ಮುಖ್ಯಮಂತ್ರಿಗಳಿಗೆ ಯಾರು, ಸಚಿವರಿಗೆ ಯಾರು, ಆಮೇಲಿಂದ ಈ SOPನಲ್ಲಿ ಬರೆದಿದ್ದಾರೆ, ತಾವು ನೋಡಿದ್ದೀರಾ. DGP ಮಾಡಬೇಕು ಅಂತ ಇದೆ, ಮಿಕ್ಕವರಿಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆಯವರ ಲೆವೆಲಿನ ಆಫೀಸರ್ಸು, ಪೊಲೀಸ್ ಆಫೀಸರ್ಸ್ ಮಾಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ. ಅದು ಯಾವುದು ಕೂಡ ಅವರು ಗಣನೆಗೆ ತಗೊಂಡಿಲ್ಲ. SOP ಅಂತೂ ಗಣನೆಗೆ ತಗೊಂಡಿಲ್ಲ ಅವರು. ಅದು ಒಂದು ಭಾಗ. ಇನ್ನೊಂದು ಭಾಗ ನಿಮಗೆ ಆಧಾರ ಬೇಕಲ್ಲ ಯಾವುದಾದ್ರೂ. ಆಮೇಲೆ ಅವರು ಕ್ಯಾಬಿನೆಟ್ ಡಿಸಿಷನ್ನನ್ನೇ ಅವರು ಡಿಫೈ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ನ ಯಾವ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಅಂತೇಳಿ 10 ಪೇಜ್ಗಳು ನಾವು ಬರೆಯೋದ್ರ ಜೊತೆಗೆ ಸುಮಾರು ಜಡ್ಜ್ಮೆಂಟ್ಗಳು ಕೋಟ್ ಮಾಡಿದ್ದೀವಿ. ನಮ್ದು ಅಷ್ಟೇ ಅಲ್ಲ, ನಾವು ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ತಗೊಳ್ಳುವಾಗ ಯೂಸಿಂಗ್ ಅವರ್ ವಿಸ್ಡಮ್ ವಿ ಹ್ಯಾವ್ ಆಲ್ಸೋ ಇಂಡಿಕೇಟೆಡ್ ಆಲ್ ದೋಸ್ ಜಡ್ಜ್ಮೆಂಟ್ಸ್. ಅದನ್ನು ಅವ್ರ ಲೆಕ್ಕಕ್ಕೆ ತಗೊಂಡಿಲ್ಲ. ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದರೆ, ಯಾರೋ ಆಡ ಮಕ್ಕಳಿಗೆ ಗೊತ್ತಾಗ್ತದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತೇಳಿ. ಅದರಿಂದ ಅದು ನಮಗನ್ಸೋದು ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ಅದು ಆಗೋದಿಲ್ಲ ಅನ್ನೋದು ನಮಗೆ ಇದಿದೆ. ಇದಕ್ಕೆ ಕೋರ್ಟ್ನಲ್ಲಿ ಯಾವ ಥರ ತೀರ್ಮಾನ ಕೊಡ್ತಾರೆ ನಾವು ಕಾದು ನೋಡ್ಬೇಕು. ಅಲ್ಲ, ನಾವೀಗ ನೋಡಿ, ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿದ್ದಿಲ್ಲ. ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಮ್ಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಯಾಕಂದ್ರೆ ಅವರಿಗೊಂದು ಲಾ, ನಮಗೊಂದು ಲಾ ಇಲ್ಲ. ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ನೀವು ಕುಮಾರಸ್ವಾಮಿ ಅವರಿಗೆ, ನಿರಾಣಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ, ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ? ಎಲ್ಲ ಒಂದೇ ತಕಡಿನಲ್ಲಿ ತೂಗಬೇಕು. ರಾಜೀನಾಮೆ ಕೊಡ್ತಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮಾಡಲಿ, ಅವರು ಹೋರಾಟ ಮಾಡಬೇಕು, ಅದು ಅವ್ರ ಹಕ್ಕು. ಅವ್ರ ಹಕ್ಕು ಮಾಡಲಿ. ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ. ನಾವು ರಾಜೀನಾಮೆ ಕೊಡೋದಿಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನಿನ ಪ್ರೊವಿಷನ್ಸ್ ಏನಿದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ.